ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ತಾಡಿಗೋಳು ಗ್ರಾಮದಲ್ಲಿ ದೇವಸ್ಥಾನದ ಆವರಣದಲ್ಲಿ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರು ಟಿಎಸ್ ಮೋಹನ್ ಕುಮಾರ್, ಕಾರ್ಯದರ್ಶಿ ಮ್ಯಾಕಲ ಟಿಎನ್ ಸುಬ್ಬರಾಮಣ್ಣ, ಖಜಾನ್ಸಿ ಟಿಎಸ್ ಜಯಣ್ಣ ಹಾಗೂ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭಾಗ್ಯಮ್ಮ, ಟಿಎನ್ ವೆಂಕಟೇಶ್, ಹಿರಿಯರು, ಸಮಾಜ ಸೇವೆ ಡಾಬಾ ವೆಂಕಟರಮಣ, ಶ್ರೀನಾಥ್ ಮತ್ತು ಅಮರಪ್ಪ ಚಿನ್ನೀರವರು, ಊರಿನ ಮುಖಂಡರು ಹಾಗೂ ಪ್ರಮುಖರ ಸಹಭಾಗಿತ್ವದಲ್ಲಿ ರಥೋತ್ಸವ ಕಾರ್ಯಕ್ರಮ, ಗೌರವಾನ್ವಿತ ದಾನಿಗಳು ಹಾಗೂ ಸಹಕರಿಸಿದ ಎಲ್ಲರ ಕುರಿತು ಪತ್ರಿಕಾ ಸುದ್ದಿಗೋಷ್ಠಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವೆ ಹಾಗೂ ಕಮಿಟಿ ಅಧ್ಯಕ್ಷರು ಮೋಹನ್ ಕುಮಾರ್ ಅವರು ಮಾತನಾಡಿ, ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಗಳು ಪ್ರಾರಂಭ 10ರಿಂದ 18ರಂದು ಕೊನೆಯಾಗುತ್ತದೆ. 14ನೇ ತಾರೀಕು ಕಲ್ಯಾಣೋತ್ಸವ ಕಾರ್ಯಕ್ರಮ, ಹೂವಿನ ಅಲಂಕಾರ, ಲಘುವನಗಾರಿ ಅಶೋಕ್ ರೆಡ್ಡಿ, ಮುದ್ದಲಹಳ್ಳಿ, ಚಿಂತಾಮಣಿ ತಾಲೂಕು, ಎನ್ಆರ್ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು ಅವರ ಕುಟುಂಬಕ್ಕೆ ದೇವರ ಕೃಪೆ ಸದಾ ಆಶೀರ್ವಾದ ನೀಡಲೆಂದು ತಾಡಿಗೋಳು ಗ್ರಾಮಸ್ಥರಿಂದ ಹಾಗೂ ಆಡಳಿತ ಮಂಡಳಿ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಡಾಬಾ ವೆಂಕಟರಮಣ ಅವರು ಮಾತನಾಡಿ, ತಾಡಿಗೋಳು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪ್ರಯುಕ್ತ 10 ದಿನಗಳ ಕಾರ್ಯಕ್ರಮ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಕಮಿಟಿ ಮಂಡಳಿಯಿಂದ ಬಹಳ ವಿಜೃಂಭಣೆಯಿಂದ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತೇವೆ. ಅದೇ ರೀತಿ 14ರಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ 10,000ಕ್ಕೂ ಹೆಚ್ಚು ಭಕ್ತರು ಬಂದಿರುತ್ತಾರೆ. ಇದೇ ಗ್ರಾಮದ ಗೌರವಾನ್ವಿತ ಗಾಣಿಗ ಸಮುದಾಯದವರು ಹಾಗೂ ಹಾಲು ಮತಸ್ಥರಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ, ತಾಡಿಗೋಳ್, ಸಿಗಲಪಾಳ್ಯ, ಕದ್ರೋಳ್ಗಡ್ಡ ಗ್ರಾಮಗಳ ಬಂದಿರುವ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ನೆರವೇರಿಸಿದರು. ಅದೇ ರೀತಿ 15ನೇ ತಾರೀಕು ಬ್ರಹ್ಮರಥೋತ್ಸವ ಕಾರ್ಯಕ್ರಮ, ಕುರುಮಾಕಲಹಳ್ಳಿ ಕೆವಿ ನಾರಾಯಣಸ್ವಾಮಿ, ಗೋಪಲ್ಲಿ ರಘುನಾಥ್ ರೆಡ್ಡಿ ಸಮಾಜ ಸೇವಕರು ಸುಮಾರು 10,000 ಭಕ್ತರಿಗೆ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ರು. ಅದೇ ರೀತಿ ದೇವಸ್ಥಾನದ ಹೂವಿನ ಅಲಂಕಾರ ಮಾಡಿರೋದು ಲಘುಮನಗಾರಿ ಅಶೋಕ್ ರೆಡ್ಡಿ, ಮುದ್ದಲಹಳ್ಳಿ ಗ್ರಾಮ ಹಾಗೂ ಮಾಜಿ ಶಾಸಕರು ವೈ.ಎ. ನಾರಾಯಣಸ್ವಾಮಿ ಅವರು ನಮಗೆ ಹೂವಿನ ಅಲಂಕಾರ ಹಬ್ಬದ ವಾತಾವರಣದಂತೆ ಮಾಡಿದ್ದಾರೆ. ನಮಗೆ ಸಂತೋಷದ ವಿಚಾರ. ಅವರ ಕುಟುಂಬಗಳಿಗೆ ದೇವರ ಆಶೀರ್ವಾದ ಸಿಗಲೆಂದು ಬಯಸುತ್ತೇವೆ. ನಮಗೆ ಕಮಿಟಿ ದೇವಸ್ಥಾನದ ಅಭಿವೃದ್ಧಿ ಅವಕಾಶ ಕೊಟ್ಟಿರುವ ದೇವರಿಗೆ ದೇವರ ಆಶೀರ್ವಾದ ಸಿಗಲಿ ಎಂದು ಮತ್ತೊಮ್ಮೆ ಬಯಸುತ್ತೇವೆ. ಈ ಸಮಯದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭಾಗ್ಯಮ್ಮ ವೆಂಕಟೇಶ್ ಅವರು ಮಾತನಾಡಿ, ನಮ್ಮ ಗ್ರಾಮದ ದೇವಸ್ಥಾನ ಸುತ್ತಮುತ್ತ ಗ್ರಾಮಗಳು, ಊರಿನ ಗ್ರಾಮಸ್ಥರು, ತಾಲೂಕು ದಂಡಾಧಿಕಾರಿಗಳು, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ, ಮುಜರಾಯಿ ಇಲಾಖೆ, ಅರಣ್ಯ ಇಲಾಖೆ, ಬೆಸ್ಕಾಂ ಇಲಾಖೆ, ಪಂಚಾಯಿತಿ ಅಭಿವೃದ್ಧಿ ಇಲಾಖೆ ಎಲ್ಲರೂ ಸಹಕರಿಸಿದ ಹಾಗೂ ದೇವಸ್ಥಾನದ ನೌಕರಿಯವರು ಎಲ್ಲರಿಗೂ ಊರಿನ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ. ಇದೇ ಸಮಯದಲ್ಲಿ ಗೌರವಾನ್ವಿತ ಖಜಾನ್ಸಿ ಜಯಣ್ಣರವರು ಮಾತನಾಡಿ, ದೇವಸ್ಥಾನ ರಥೋತ್ಸವದ ಅಂಗವಾಗಿ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರಿಗೆ, ಗಣ್ಯರಿಗೆ, ದಾನಿಗಳಿಗೆ ಈ ದಿನ ಮೆರವಣಿಗೆ ಹಮ್ಮಿಕೊಂಡಿದ್ದು ಎಲ್ಲ ಸಮುದಾಯದವರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ ಎಂದರು. 10ರಿಂದ 14ನೇ ತಾರೀಕು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಿರುತ್ತೇವೆ. ದೇವಸ್ಥಾನದ ಹೂವಿನ ಅಲಂಕಾರ, ಮುದ್ದಲಲ್ಲಿ ಲಘುಮನ್ನಗಾರಿ ಅಶೋಕ್ ರೆಡ್ಡಿ ಅವರು ದೇವಸ್ಥಾನಕ್ಕೆ ಬಹಳ ವಿಜೃಂಭಣೆಯಿಂದ ಹೂವಿನ ಅಲಂಕಾರವನ್ನು ಮಾಡಿರುತ್ತಾರೆ ಮತ್ತು ಅವರ ಕುಟುಂಬಕ್ಕೂ ಅಶೋಕ್ ರೆಡ್ಡಿ ಮತ್ತು ಸಹೋದರರು ಮತ್ತು ಅವರ ಕುಟುಂಬಕ್ಕೆ ಭಗವಂತನು ಐಶ್ವರ್ಯ, ಅವರ ಕುಟುಂಬಸ್ಥರಿಗೆ ಆರೋಗ್ಯವನ್ನು ಕೊಟ್ಟು ಭಗವಂತರು ಅವರ ಕೃಪೆಯಿಂದ ಚೆನ್ನಾಗಿ ಇರಲಿ ಎಂದು ನಮ್ಮ ತಾಡಿಗೋಳು ಗ್ರಾಮಸ್ಥರಿಂದ ಅವರನ್ನು ಅಭಿನಂದಿಸುತ್ತೇವೆ. ತುಂಬಾ ಅದ್ಭುತವಾಗಿ ನಡ್ಕೊಂಡು ಬಂದಿದೆ. ಈ ದಿನ ಗಾಣಿಗರ ಒಂದು ಮಲ್ಲಿಗೆ ಮೆರವಣಿಗೆ ನಡೀತಾ ಇದೆ. ಅದೇ ನಾಳೆನೂ ಒಂದು ಮೆರವಣಿಗೆ ಇದೆ. 18ನೇ ತಾರೀಕು ಕೊನೆಯ ದಿನ. ನಮಸ್ಕಾರ, ನನ್ನ ಹೆಸರು ಡಾಬಾ ವೆಂಕಟರಮಣ ಅಂತ. ಇದು ಈ ತಾಡಿಗೋಳು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬ್ರಹ್ಮರಥೋತ್ಸವದ ಆಹ್ವಾನವಾಗಿ ನಾವೊಂದು ಮಾತಾಡ್ತೀನಿ. ಇದು ಒಂದು 10 ದಿನ ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ನಾವು ನಮ್ಮ ಕಮಿಟಿಯವರು, ನಮ್ಮ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲರೂ ಸೇರಿ ಇದೊಂದು ಹಬ್ಬದ ದಿನ ಅಂತ ನಾವು ಭಾವಿಸುತ್ತೇವೆ. ಈ 10 ದಿನ ಪ್ರತಿದಿನಾನು ಅಭಿಷೇಕ, ದೇವರಿಗೆ ಹೂವಿನ ಅಲಂಕಾರ,
ತೀರ್ಥ ಪ್ರಸಾದ, ಅನ್ನ ಸಂತರ್ಪಣ ಎಲ್ಲ ಬಹಳ ಸಂತೋಷದಿಂದ ಬಹಳ ವಿಭಂಜನೆಯಿಂದ ನಾವು ನೆರವೇರಿಸ್ಕೊಂಡು ಬಂದಿದ್ದೀವಿ. ಸುಮಾರು ವರ್ಷಗಳಿಂದ ಇದು ನಡೀತಾ ಇದೆ. ಅದೇ ತರ ನಡ್ಕೊಂಡು ಬರ್ತಾ ಇದ್ದೀವಿ. ಇದೇ ಪ್ರಕಾರ 14ನೇ ತಾರೀಕು ಕಲ್ಯಾಣೋತ್ಸವ ಅಂದ್ರೆ ಬಹಳ ವಿಜೃಂಭಣೆಯಿಂದ ನಡೆಯಿತು. 3,000 ಅಂತ. ಅದು ಇವತ್ತು ಒಂದು 10,000 ಜನ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಭಕ್ತಾದಿಗಳು. ಆ ಭಕ್ತಾದಿಗಳಿಗೆ ಇದೇ ಗ್ರಾಮದ ಈ ಗಾಡಿಗರು, ಹಾಲು ಮತಸ್ಥರು ಸೇರ್ಕೊಂಡು ಅನ್ನ ಸಂತರ್ಪಣ, ತಾಡುಗೋಲು ಮತ್ತು ಮ್ಯಾಕಲ್ಗಡ್ಡ, ಇದು ಕದಿರೋಲಗಡ್ಡ, ಸೀಗಲಪಾಳ್ಯ, ಈ 3 ಊರುಗಳು ಗಾಣಿಗರು ಮತ್ತು ಹಾಲು ಮತಸ್ಥರು ಸೇರ್ಕೊಂಡು ಬಹಳ 10,000 ಜನಕ್ಕೂ ಪ್ರಸಾದವನ್ನು ಸ್ವೀಕರಿಸಿದರು. ಅದೇ ತರ 15ನೇ ತಾರೀಕು ಬ್ರಹ್ಮರಥೋತ್ಸವನ ನಡೆಯಿತು. ಅದಕ್ಕೂ ಈ ಕುರ್ಮಾಕನಲ್ಲಿ ಈ ನಾರಾಯಣ ಸ್ವಾಮಿ ಅವರು, ಗೋಪಲ್ಲಿ ರವಿ ಅವರು, ರಘುನಾಥ್ ರೆಡ್ಡಿ ಅವರು ಒಂದು 10,000 ಜನಕ್ಕೆ ಊಟವನ್ನು ಏರ್ಪಡಿಸಿದ್ರು. ಅದೇ ತರ ನಮ್ಗೆ ಇದು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಅಂದ್ರೆ ಬಹಳ ಇದರಿಂದ ಮಾಡಿದ್ರು. ಈ ಮುದ್ಲಹಳ್ಳಿ ಲಗಮನ್ನಗಾರಿ ಅಶೋಕ್ ರೆಡ್ಡಿ ಅವ್ರಿಗೂ ಮತ್ತು ಈ ವೈಎನಾರಾಯಣ ಸ್ವಾಮಿ ಅವರು MLA ಅವರು, ಮಾಜಿ MLA ಅವರು ಇಬ್ರು ಸೇರ್ಕೊಂಡು ನಮಗೆ ಈ ಹೂವಿನ ಅಲಂಕಾರ ಅಂದ್ರೆ ಬಹಳ ಒಂದು ಇದರಿಂದ ನಮ್ಗೆ ಹಬ್ಬದ ತರ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಅಷ್ಟ ಐಶ್ವರ್ಯ ಕೊಟ್ಟು, ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಗೆ ಅಷ್ಟ ಐಶ್ವರ್ಯ ಕೊಟ್ಟು ಸಂತೋಷವಾಗಿರ್ಲಿ. ಪ್ರತಿ ವರ್ಷನೂ ನಮಗೆ ಈ ಕಮಿಟಿಗೂ ಈ ದೇವಸ್ಥಾನಕ್ಕೂ ಅಭಿವೃದ್ಧಿ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸುತ್ತೇನೆ. ಸರ್, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ನಮ್ಮ ದೇವಸ್ಥಾನದ ಕಾರ್ಯ ಅಧ್ಯಕ್ಷರು ಮೋಹನ್ ಅವರು, ಮ್ಯಾಕ್ ಸುಬ್ಬಣ್ಣವರು, ಡಾಬಾ ವೆಂಕಟಣ್ಣವರು, ಶ್ರೀನಾಥ್ ಅವರು, ಚಿನ್ನಿ ಅವರು, ಅಮರಪ್ಪ ಅವರು, ಈ ಊರಿನ ಎಲ್ಲ ಪ್ರಮುಖರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು 2025 ಮಾರ್ಚ್ 10ನೇ ತಾರೀಕಿಂದ ಪ್ರಾರಂಭಗೊಂಡಿರುವ ಈ ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ನಮ್ಮ ತಾಡುಗೋಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಈ ಸುತ್ತಮುತ್ತಲ ಗ್ರಾಮಸ್ಥರು, ಆಮೇಲೆ ತಹಸೀಲ್ದಾರ್ ಅವರು, KEBನವರು, ಪೊಲೀಸ್ ಇಲಾಖೆನವರು, ಆಮೇಲೆ ಅರಣ್ಯ ಇಲಾಖೆನವರು, ಗ್ರಾಮ ಪಂಚಾಯತಿಯವರು, ಕಾರ್ಯದರ್ಶಿ PDO ಅವರು, ಮುಜರಾಯಿ ಇಲಾಖೆಯವರು, ಎಲ್ಲ ಇಲಾಖೆಯವರು ಸೇರಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮಗೆ ಅವರು ಏನು ಬೇಕಾದರೂ ನಮಗೆ ಸಹಾಯ ಮಾಡಿ, ನೌಕರಿಯವರು ತಾಡುಗೋಲು ದೇವಸ್ಥಾನಕ್ಕೆ ನೌಕರಿಯವರು ಇದ್ದಾರೆ. ಎಲ್ಲ ನೌಕರಿಯವರು ನಮಗೆ ಬಂದು ಇಲ್ಲಿ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಊರಿನ ಪರವಾಗಿ, ದೇವಸ್ಥಾನ ಕಮಿಟಿ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ.